ನಮಸ್ಕಾರ ಎಲ್ರಿಗೂ. ಪುಸ್ತಕ ಸಂತೆಯಲ್ಲಿ ಒಂದಷ್ಟು ಪುಸ್ತಕಗಳನ್ನ ತಂದಿದ್ದೆ. ಅದ್ ಯಾವ್ದ್ಯಾವ್ದು ಅಂತ ಈ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ. ಉಳಿದಂತಹ ಪುಸ್ತಕಗಳನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ ಯಾವ್ದ್ಯಾವ್ದು ಅಂತ. ಈ ಲೇಬಲ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾರ್ದಿರ್ಬಹುದು ಈ ಪುಸ್ತಕಗಳು ಅಂತ. ಅವತ್ತು 4 ಬ್ಯಾಗ್ ನಾವು ಪುಸ್ತಕ ತಂದಿದ್ದು ತಗೊಂಡ್ ಬರ್ಬೇಕಾದ್ರೆ ಒಂದಷ್ಟು ಜನ ಕೇಳ್ತಾ ಇದ್ರು, ಮ್ಯಾಮ್ ಇಷ್ಟು ಓದ್ತೀರಾ ನೀವು? ಇಷ್ಟು ಓದೋದಕ್ ಸಮಯ ಇದ್ಯಾ? ಇಲ್ಲ ಲೈಬ್ರರಿ ಇದ್ಯಾ? ಯಾಕೆ ಇಷ್ಟೊಂದು ಪುಸ್ತಕ ಅಂತ ಕುತೂಹಲದಿಂದ ಒಂದಷ್ಟು ಜನ ಕೇಳ್ತಾ ಇದ್ರು. ನಾನು ಇದ್ರಲ್ಲಿ ಈ 2 ಬ್ಯಾಗ್ ಆಲ್ರೆಡಿ ಓದಿ ಆಗಿದೆ, ಇದೊಂದು ಬ್ಯಾಗು ಓದಿಲ್ಲ. ಯಾವ್ದ್ಯಾವ್ದು ಓದಿರೋ ಪುಸ್ತಕಗಳ, ಹಾಗಾದ್ರೆ ಇದ್ರಲ್ಲಿ ಯಾರ ಪುಸ್ತಕಗಳಿದೆ ಅನ್ನೋದನ್ನ ನೋಡೋಣ ಬನ್ನಿ. ನೀವು ಆಲ್ರೆಡಿ ಊಹೆ ಮಾಡಿರ್ತೀರ, ಸಾಹಿತ್ಯ ಭಂಡಾರ ಅಂದ್ರೆ ಇದು ಸಹಜವಾಗಿ ಭೈರಪ್ಪನವರ ಪುಸ್ತಕಗಳಾಗಿರುತ್ತೆ. ಹೌದು, ಇದಿಷ್ಟು ಭೈರಪ್ಪನವರ ಸಂಗ್ರಹ. ನನಗೊಂದು ಆಸೆ ಇತ್ತು, ಭೈರಪ್ಪನವರ ಪುಸ್ತಕಗಳ ಅಷ್ಟೂ ಸಂಗ್ರಹ ನನ್ನ ಹತ್ರ ಇರಬೇಕು ಅಂತ. ಇದು ಬಹುದಿನಗಳ ಆಸೆ, ಹಾಗಾಗಿ ಅಷ್ಟನ್ನು ಒಂದೇ ಸಾರಿ ತಗೋಬೇಕು ಅಂತ ಆಸೆಯಿಂದ ತಗೊಂಡಂತಹ ಪುಸ್ತಕಗಳು. ಇದರಲ್ಲಿ ನಾನು ಸುಮಾರು 80% ಅವರ ಸಾಹಿತ್ಯವನ್ನ ಓದಿ ಆಗಿದೆ, ಆದ್ರೂ ಪದೇ ಪದೇ ಓದ್ಬೇಕು ಅನ್ನೋಂಥ ಪುಸ್ತಕಗಳು ಆಗಿರೋದ್ರಿಂದ ನನಗೆ ಅವು ನನ್ನ ಹತ್ರನೇ ಇರಬೇಕು ಅಂತ. ಮೊದಲನೇದಾಗಿ ನಾನು ಯಾವ್ದು ಓದಿಲ್ವಲ್ಲ ಆ ಪುಸ್ತಕಗಳು ಯಾವ್ದ್ಯಾವ್ದು ಅಂತ ತೋರಿಸ್ತೀನಿ ಬನ್ನಿ. ಒಂದಷ್ಟು ಹಾರ್ಡ್ ಬೈಂಡ್ ತಗೊಂಡಿದ್ದೀನಿ. ಸುಮಾರು ನನಗೆ 12% ರಿಯಾಯಿತಿ ಸಿಕ್ತು ಸಾಹಿತ್ಯ ಭಂಡಾರದಿಂದ. ಮೊದಲನೇದಾಗಿ ದಾಟು, ಇದು ಈಗಿನ ಓದ್ತಾ ಇದ್ದೀನಿ, ಮುಕ್ತಾಯದ ಹಂತದಲ್ಲಿದೆ, ಹಾಗಾಗಿ ಓದೇ ಇರೋದಕ್ಕೆ ಸೇರಿಸ್ಬಿಡೋಣ. ಉತ್ತರಾಖಂಡ, ಮಂದ್ರ. ಪುಸ್ತಕದ ಗಾತ್ರನೇ ನೋಡಿ ಎಷ್ಟು ದೊಡ್ಡದಾಗಿದೆ. ಮತ್ತೆ ಇವರು ಸಾಹಿತ್ಯ, ಸಂವಾದ ಇವೆಲ್ಲವನ್ನು ಸಹ ಸೇರಿಸಿದ್ದಾರೆ. ಸಾಕ್ಷಿ ಮತ್ತೆ ಪರ್ವದ ಬಗ್ಗೆ ಬರೆದಿರುವಂತ ಸಂಗ್ರಹ ಲೇಖನಗಳವು. ಕತೆ ಮತ್ತು ಕಥಾವಸ್ತು, ನಾನೇಕೆ ಬರೆಯುತ್ತೇನೆ, ಸತ್ಯ ಮತ್ತು ಸೌಂದರ್ಯ, ಭೀಮಕಾಯ ಇದು ಅವರ ಆರಂಭಿಕ ಕೃತಿ. ಸಂದರ್ಭ, ಸಂವಾದ ಲೇಖನಗಳ ಒಂದು ಸಂಗ್ರಹ ಅದು. ಗತಜನ್ಮ ಮತ್ತೆರಡು ಕಥೆಗಳು, ಚಿಂತನ ಮಂಥನ, ಸಾಹಿತ್ಯ ಮತ್ತು ಪ್ರತೀಕ. ಇದಿಷ್ಟು ಭೈರಪ್ಪನವರ ಕೃತಿಗಳು. ಇದೊಂದು ಸಾಹಿತ್ಯ ಭಂಡಾರದವರ ಗಿಫ್ಟ್ ಆಗಿ ಕೊಟ್ಟಿದ್ದು ಗೋವಿಂದ ರಾವ್ರವರ ಒಂದು ಪುಸ್ತಕ. ಇದಿಷ್ಟು ನಾನು ಓದ್ದೇ ಇರೋಂತಹ ಪುಸ್ತಕಗಳು. ಇನ್ನುಳಿದದ್ದು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದ.